ಆರ್ಡಿನರಿ ನಮ್ಮ ಥರ ಇರ್ತೀನಿ ಅಂತಾರೆ. ಆಯ್ತಾ? ಅದು ನಿಮಗೆ ಇನ್ಫಾರ್ಮೇಷನ್ ಆದರೆ ನೀವು ಸೂಟ್ ಹೋದ್ರು ಕುಡಿದ சரி அப்புறமா அதை யூஸ் பண்ணுறது இல்லை கனடாவில் போட்டு போடலாம். அதுக்கு மேபி ஆங்கிள் இல்லைன்னா அந்த பிளேசர் மாதிரி ಅದು ಹೋಮ ಮಾಡೋದು ಯಾವ ಹೋಮ ಮಾಡೋದು ಅಂತ ಅವರು ವಾದ್ಯಾರನ್ನ ಕೇಳಿಕೊಂಡು ಕನ್ಫರ್ಮ್ ಮಾಡ್ತಾರೆ. ಯಾಕಂದರೆ ನಾವು ಒಂದು ವಾದ್ಯಾರನ್ನ ಫಿಕ್ಸ್ ಮಾಡಿಬಿಟ್ಟು ಅವ್ರ ಹತ್ರ ಹೇಳಿದ್ರೆ ಅವರೆಲ್ಲ ಹೋಮವನ್ನು ಮಾಡಬೇಕು ಅಂತಾರೆ. ನಾವು ಆಲ್ರೆಡಿ ಡಿಸೈಡ್ ಮಾಡಿಕೊಂಡು ಅದೆಲ್ಲ ಇದನ್ನು ಮಾಡಿದ್ರೆ ನೀವು ಸಾಕು ಅಂತ ಮುಂಚೆನೇ ಕನ್ವಿನ್ಸ್ ಮಾಡಿಬಿಟ್ರೆ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಇಲ್ಲಾಂದರೆ ಇದು ಮಾಡಬೇಕು ಅದು ಮಾಡಬೇಕು ಅಂದರೆ ಅಲ್ಲಿ ಕೂತ್ಕೊಂಡು ನಾವು ಕನ್ವಿನ್ಸ್ ಮಾಡ್ತೀವಿ. ಅದು ಬೇಡ. ಅದಕ್ಕೆ ಪರಿಚಯ ಇರೋ ವಾದ್ಯನ ಫಿಕ್ಸ್ ಮಾಡೋದು. ಯಾವ ಹೋಮ ಮಾಡಬೇಕು ಅಂತ ಇವ್ರು ಡಿಸೈಡ್ ಮಾಡ್ತೀವಿ. ಈ ಕಾಸಿ ಯಾತ್ರೆ ಬೆಳೆಯಾಡಲ್ಲ ಅದೆಲ್ಲ ಬೇಡ. ಕಾಸಿ ಯಾತ್ರೆ ಬೇಡ, ಈ ಊಂಜಲ್ ಎಲ್ಲ ಬೇಡ. ಬೆಳೆಯಾಡಲ್ ಅಂದ್ರೆ ನಾಲ್ಕು ಗಿಲಕ ಅಂತ ಹೇಳ್ತಾರೆ. ಬೆಳೆಯಾಡಲ್ ಅಂದ್ರೆ ಈ ಹಪ್ಪಳ ಮಲ್ಲ ತಲೆ ಮೇಲೆ ಹೊಡೆದು ಅದೆಲ್ಲ ಏನು ಬೇಡ. ಅಂದರೆ ಡೈರೆಕ್ಟಾಗಿ ಹೋಮ ಮಾಡಿಬಿಟ್ಟು ಮುಹೂರ್ತ ಇಂಪಾರ್ಟೆಂಟ್, ಈ ವೈದಿಕ ಕಾರ್ಯ ಯಾವುದು ಇಂಪಾರ್ಟೆಂಟೋ ಅದನ್ನು ಮಾತ್ರ ಮಾಡೋದು. ಮಾಡಿಬಿಟ್ಟು ಊಟ ಮಾಡಿಕೊಂಡು ಅವರು ಮಾಲೆ ಹಾಕ್ಕೊಂಡ್ರೆ ಈ ಊಂಜಲಿ ಇದು ಚಿಕ್ಕ ಇದು ಥರ ತೋರು ಬೆಳೆ ಇಟ್ಕೊಂಡು ಅದು ಯಾಕೆ ಹೇಳ್ತೀನಿ ಅಂದರೆ ಇದೆಲ್ಲ ಓಕೆ ನಾನು ಮುಂದೆ ಅಂತ ಹೇಳ್ತೀನಿ. ಮುಂದೆ ಯಾವುದೋ ನನ್ನ ಹತ್ರ ಹೇಳಿ ನಮ್ಗೇನು ಇದೇ ಮಾಡಬೇಕು ಏನು ಇಷ್ಟ ಇದೆ ಅದನ್ನೇ ಮಾಡ್ತಾರೆ. ಅದೇ ಅವ್ರ ಫೋನ್ ನಾಳೆ ಬರ್ತಾರೆ, ಊರಿನಲ್ಲಿರೋಂತೆ ಬಂದು ಮಾತಾಡ್ಬಿಟ್ಟು ನಮ್ಗೆ ಫೋನ್ ಮಾಡ್ತಾರೆ. ಆಮೇಲೆ ನಾವು ಹಾಂ ಇದು ಹಚ್ಚಿರ್ತಾರೆ ಕೊಟ್ಬಿಟ್ಟು ನಮಸ್ಕಾರ ಅಮ್ಮ ಮಾಮ ನಿಮ್ಮ ತಂದೆ ನಿಮ್ಮ ಯಜಮಾನ ನೀವೇ ಇಬ್ಬರು ಸೇರಿ